ಸರ್, ನಿಮ್ಮ ಮತ್ತು ಮೇಲೆ ಹರೀಶ್ ಗೌಡ್ರ ನಡುವೆ ಒಂದು ವಾಕ್ಸಂವಾದ ನಡೀತಾ ಇದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲೇ ಒಂದಿಷ್ಟು ಬೆಂಬಲಿಗರು ತೇಜೋವಧೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಮಹಾರಾಣಿ ಕಾಲೇಜಿನಲ್ಲಿ ಕಾನೂನು ವ್ಯವಸ್ಥೆ ಸಾರ್ವಜನಿಕ ಜೀವನದಲ್ಲಿ ಸಜ್ಜನಿಕೆಗಳನ್ನೆಲ್ಲ ತೂರಿ ಅಲ್ಲಿ ನೀಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ 24 ಮಕ್ಕಳ ಫೋಟೋ ಇಟ್ಕೊಂಡು ರಾಹುಲ್ ಗಾಂಧಿಯವರ ಡಿಜಿಟಲ್ ಡಿಸ್ಪ್ಲೇ ಇಟ್ಕೊಂಡು ಕಾಲೇಜಿನ ಆವರಣದಲ್ಲಿ ಇವರು ಪ್ರೊಟೆಸ್ಟ್ ಮಾಡಿರು. ಮೊದಲನೇ ತಪ್ಪು ಒಬ್ಬ ಶಾಸಕ ಆದವನು ಮಾಡಬಾರ್ದ ಮೊದಲನೇ ತಪ್ಪದು. ನೀವು ರಾಜಕೀಯ ಹೋರಾಟವನ್ನು ಮಾಡಲಿಕ್ಕೆ ಬೇರೆ ಸ್ಥಳಗಳಿದ್ದಾವೆ. ನಿಮ್ಮ ಹತ್ರ ಭಾಳ ಶಕ್ತಿವಂತರಾಗಿದ್ದರೆ ನೀವು ಮಹಾರಾಜ ಗ್ರೌಂಡಲ್ಲಿ ಜರ್ಮನ್ ಟೆಂಟ್ ಹಾಕಿ ಸಾವಿರಾರು ವಿದ್ಯಾರ್ಥಿಗಳನ್ನು ಅಲ್ಲಿ ಕರೆಸಿಬಿಟ್ಟು ನೀವು ಬೋಧನೆ ಕೊಡಿ. ಇಲ್ಲ ಕಮ್ಮಿ ಜನ ಇದ್ದಾರೆ ಅಂದರೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋಗಿ ಕೂತ್ಕೊಳ್ಳಿ, ಇಲ್ಲ ದೊಡ್ಡಗಡಿಯಾರದ ಹತ್ರ ಹೋಗಿ ಕೂತ್ಕೊಳ್ಳಿ. ಅದು ಬಿಟ್ಟು ಶಾಲೆ ಆವರಣಕ್ಕೆ ನೀವು ಬಂದು ಕಾಲೇಜಿನ ಆವರಣದಲ್ಲಿ ಬಂದು ಕಲಿಯೋಕ್ಕೆ ಬಂದಿರೋ ಮಕ್ಕಳನ್ನ ತಲೆ ಕೆಡಿಸೋ ಕೆಲಸವನ್ನು ನೀವು ಅಲ್ಲಿ ಮಾಡಿದ್ವಿ. ಅದನ್ನು ನಾನು ಟೀಕೆಯನ್ನು ಮಾಡಿದೆ. ಅಲ್ಲಿ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರ ಮಧ್ಯದಲ್ಲಿ ಒಂದು ಸಂಘರ್ಷದ ವಾತಾವರಣನೂ ಕೂಡ ಸೃಷ್ಟಿಯಾಯಿತು. ಅದಾದ ನಂತರ ಊರು ತುಂಬ ಗುಂಡಿ ಬಿದ್ದಿದ್ದಾವೆ. ಹರೀಶಣ್ಣ ಈ ಗುಂಡಿಗೆ ಮುಚ್ಚೋ ಕೆಲಸ ಮಾಡು. ಗ್ಯಾಸ್ ಪೈಪ್ಲೈನಿಗೆ ಅದು ಏನು ಚಾಮರಾಜ್ಯದಲ್ಲಿ ಎಲ್ಲ ವಿರೋಧಿಸ್ತಿರಲ್ಲ, ಇವಾಗ 900 ಚಿಲ್ಲರೆ ಗ್ಯಾಸಿಗಾಗಿದೆ. ಗ್ಯಾಸ್ ಪೈಪ್ಲೈನ್ ಇದೇ ಚಾಮರಾಜ್ಯದಲ್ಲಿ ಮೊದಲನೇ ಪ್ರಯೋಗ ಮಾಡಿಸಿದ್ದೀನಿ. ಎಲ್ಲರಿಗೂ ಕೂಡ 450-500 ರೂಪಾಯಿಗೆ ಒಂದು ಸಿಲಿಂಡ್ರ್ ಥರ ಅವ್ರಿಗೆ ಎಲ್ಲರೂ ಸಿಗ್ತಾ ಇದೆ. ಹೆಬ್ಬಾಳ ಭಾಗದಲ್ಲಿ ಮಾಡಿಸಿದ್ದೀನಿ, ಇದೇ ವಿಜಯನಗರದಲ್ಲಿ ಮಾಡಿಸಿದ್ದೀನಿ. ಅನುಕೂಲ ಆಗಬೇಕು, ಕಾರ್ಪೊರೇಷನಿಗೆ ನಷ್ಟ ಆಗುತ್ತೆ ಅಂತ ನೆಪ ಹೇಳ್ಕೊಂಡು ಕಾಂಟ್ರಾಕ್ಟ್ರೇ ನಿಮ್ಮ ಮನೆ ಬಾಗಿಲಿಗೆ ಬರಬೇಕಾ, ಆ ಕಾರಣಕ್ಕೋಸ್ಕರ ವಿರೋಧಿಸ್ತೀರಾ ಅಂತ ಹೇಳಿ ನಾನು ಅವರಿಗೆ ಟೀಕೆಯನ್ನು ಮಾಡಿದೆ. ಈ ಕೆಲಸವನ್ನು ಮಾಡೋದು ಬಿಟ್ಟು ಅಲ್ಲಿ ಮಹಾರಾಣಿ ಕಾಲೇಜ್ನಲ್ಲಿ ಹೋಗ್ಬಿಟ್ಟು ಪಾಠ ಕೇಳೋ ಮಕ್ಕಳಿಗೆ ಎದುರುಗಡೆ ಪ್ಲಕಾರ್ಡ್ ಇಟ್ಕೊಂಡು ನಿಂತ್ಕೊಂಡಿದ್ರಲ್ಲ, ಇದು ಸರಿಯಲ್ಲ ಅಂತಂದು. ಹರೀಶ್ ಅಣ್ಣ ಅದಾದ ನಂತರ ಅಲ್ಲೊಂದು ಹೋಟ್ಲ ಹತ್ರನೂ ಸಿಕ್ಕಿರು. ನಾವು ಕಾಫಿ ಕುಡಿದು ಹೋಗ್ತಾ ಇದ್ದವ್ರು, ಅಣ್ಣ ಏನಣ್ಣ ನಾನು ಬಂದು ಹೊತ್ಕೊಳ್ಳಿ ಎದ್ದೋಗ್ತಾ ಇದೆಯಾ ಅಂತಾನೆ. ನಾ ಬೇರೆ ಕೆಲಸ ನಮ್ಗೆ ಮುಗೀತು, ನಾವು ಎದ್ದೋಗ್ತಾ ಇದ್ದು. ಅವತ್ತು SIRಗೆ ಸಂಬಂಧಪಟ್ಟ ಪ್ರಚಾರ ಆಂದೋಲನ ಕೂಡ ನಾವು ಇಟ್ಕೊಂಡಿದ್ದು. ಮುಗೀತು, ನಾವು ಎದ್ದೋದು. ಇವರೇ ಹೋಗಿ ಕರ್ಕೊಂಡು ಕೂರಿಸ್ಕೊಂಡು ಇವ್ರ ಶಿಷ್ಯನ ಕೈಲೇ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳೋದು. ಇವೆಲ್ಲ ಮಾಡಿಬಿಟ್ಟು ಕೊನೆಗೆ ಆ ನಾಗಭೂಷಣ್ ಅವ್ರ ಹತ್ರ ನನ್ನ ಮೇಲೆ ದಾಳಿ ಮಾಡಿಸೋದು. ಅದು ಯಾರೋ ಎಂತ ಇವ್ರ ಶಿಷ್ಯ ಯಾರೋ ಡೆಲ್ಲಿ ರವಿ ಅಂತೆ, ಆತನ ಕೈಲೇ ದಾಳಿ ಮಾಡಿಸೋದು. ಈ ಯಾವುದೋ NSY ಹುಡುಗರ ಹತ್ರ ಅವ್ರ ಹತ್ರ ಹೇಳಿಕೆ ಕೊಡಿಸೋದು. ಈ ಥರದ್ದೆಲ್ಲ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ನಾನು ಹರೀಶ್ ಅಣ್ಣನ್ನ ಒಬ್ಬ ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ. ಏನು ನೋಡ್ರಿ ಇವರ ಮಾತುಕತೆ ವರ್ತನೆ ನೋಡಿರೆ, ಪ್ರತಾಪ್ ಸಿಂಹ ಸಕಲೇಶ್ಪುರದಿಂದ ಬಂದವನು, ಅವನು ಚಾಮರಾಜ ಕ್ಷೇತ್ರಕ್ಕೆ ಏನು ಮಾಡಿದ್ದಾನೆ, ಅವನು ಹೊರಗಿನವನು, ಈ ಎಲ್ಲ ಮಾತುಕತೆ ಅವ್ರ ಶಿಷ್ಯಂದ್ರ ಮುಖಾಂತರ ಬರ್ತಾ ಇರುವಂಥ ಹೇಳಿಕೆಗಳು ಇವೆಲ್ಲ ಹರೀಶಣ್ಣನ ತಲೆಯಲ್ಲಿರೋವು ಅಂತಲೂ ನಂಗೆ ಗೊತ್ತು. ಅದಕ್ಕೆ ನನಗೂ ಒಂಥರ ಡಿಸಪಾಯಿಂಟ್ ಆಯಿತು. ಈ ಹರೀಶ್ ಅಣ್ಣ ಈ 3ನೇ ಕ್ಲಾಸು 4ನೇ ಕ್ಲಾಸು ಫೇಲ್ ಆಗಿರೋ ಅನ್ಪಡ್ಗಳ ಥರ ಹರೀಶ್ ಅಣ್ಣನೂ ಮಾತಾಡ್ತಿದ್ದಾರಲ್ಲ. ಈ ಹರೀಶ್ ಅಣ್ಣಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ಪ್ರತಾಪ್ ಸಿಂಹ ಸಕಲೇಶ್ಪುರದವನು ಹೊರಗಿನವನು ಏನು ಮಾಡಿದ್ದಾನೆ ಅಂತ ಕೇಳ್ತಿದ್ದಿಲ್ಲ ಹರೀಶ್ ಅಣ್ಣ. ನೀವು ವಿದ್ಯಾವಂತ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ಕೂಡ 4ನೇ ಕ್ಲಾಸ್ ಫೇಲ್ ಆದವಂತಾರೆ ನೀನು ಮಾತಾಡ್ತಾ ಇದೀಯ ನೀನು. ಅದಕ್ಕೆ ಹರೀಶ್ ಅಣ್ಣ ನಿಂಗೆ ಹೇಳಲಿಕ್ಕೆ ಬಯಸ್ತೀನಿ, ನಿನಗೆ ಬಹಳ ಸ್ಪಷ್ಟವಾಗಿ ನಿನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಹೊರಗಿನವರು ಅಂತ ಹೇಳ್ತೀಯಲ್ಲ, ಕಾಂಗ್ರೆಸ್ಸಿಗೆ ನೀನೇ ಹೊರಗಿನವನು ಅಣ್ಣ. ನೀನು ಎಲ್ಲಿಯವನು? ನೀ JDS ಅಲ್ಲಿ ಇದ್ದವನು. ಇವತ್ತು ಬಂದು ಅಣ್ಣ ನೀನು ಕಾಂಗ್ರೆಸ್ಸಿನಲ್ಲಿ ಮೂಲ ನಿವಾಸಿಗಳಾಗಿದ್ದಂಥ ಅಲ್ಲೇ ಮೂಲ ಕಾಂಗ್ರೆಸ್ಸಿಗರಾಗಿದ್ದಂಥ ವಾಸಣ್ಣನ ಟಿಕೆಟ್ ಕಿತ್ಕೊಂಡು ನೀನು ಇವತ್ತು ಅಲ್ಲಿ ನಿಂತ್ಕೊಂಡು ಗೆದ್ದಿರೋನು. ನೀನೇ ಹೊರಗಿನವನಾಗಿ ಬೇರೆಯವ್ರನ್ನ ಹೊರಗಿನವರು ಅಂತ ಹೇಳ್ತೀಯ. ಆಮೇಲೆ ಹೊರಗಿನವರು ಅಂತ ಹೇಳ್ತೀಯಲ್ಲ, ಇವತ್ತು ನೀ ಯಾವ ಕಾಂಗ್ರೆಸ್ಸಲ್ಲಿ ಇದೆಯಲ್ಲ ಅಣ್ಣ. ಈ ಕಾಂಗ್ರೆಸ್ಸಿನ ಅಧಿನಾಯಕ ಯಾರು? ಸೋನಿಯಾ ಗಾಂಧಿ. ಆಕೆಗೆ ಹೋಗಿ ಹೇಳ್ತೀಯ ಇಟಲಿಯಲ್ಲಿ ಹುಟ್ಟಿದ ಸೋನಿಯಾ ಗಾಂಧಿ ಇಲ್ಲೇ ಬಳ್ಳಾರಿಲಿ ಬಂದು ಯಾಕಣ್ಣ ಎಲೆಕ್ಷನ್ ನಿಂತರು? ಡೆಲ್ಲಿನಲ್ಲಿ ಹುಟ್ಟಿರುವಂಥ ರಾಹುಲ್ ಗಾಂಧಿ ಯಾಕಣ್ಣ ವಯನಾಡಲ್ಲಿ ಬಂದು ಎಲೆಕ್ಷನಿಗೆ ನಿಂತ್ಕೊಂಡ್ರು? ಅವ್ರೇನು ಮಲಯಾಳ ಮಾತಾಡ್ತಾ ದಕ್ಷಿಣ ಕರ್ನಾಟಕದವ್ರ ದಕ್ಷಿಣ ಭಾರತದವರು ಅವರು. ಆಗ ರಾಹುಲ್ ಗಾಂಧಿ ಆಯಿತು, ಅದಾದ ನಂತರ ತಂಗಿ ಪ್ರಿಯಾಂಕಾ ಗಾಂಧಿ ಬಂದಿದ್ದಾರೆ. ಅವ್ರಿಗೆ ಈ ಮಾತನ್ನು ಹೇಳ್ತೀರಾ? ಅಲಹಾಬಾದಲ್ಲಿ ಹುಟ್ಟಿದಂಥ ಇಂದಿರಾ ಗಾಂಧಿ ಚಿಕ್ಕಮಗಳೂರಲ್ಲಿ ಬಂದು ಎಲೆಕ್ಷನ್ ನಿಲ್ಬೋದು. ಮಂಗಳೂರಲ್ಲಿ ಹುಟ್ಟಿದಂಥ ಮೊಯ್ಲಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ಎಲೆಕ್ಷನ್ ನಿಲ್ಬೋದು.
ಇದೇ ಚಿಕ್ಕಮಗಳೂರಿನಲ್ಲಿ ಹುಟ್ಟಿದಂತಹ DB ಚಂದ್ರೇಗೌಡರು ಬೆಂಗಳೂರು ನಾರ್ತಲ್ಲಿ ಬಂದು ಎಲೆಕ್ಷನ್ ನಿಲ್ಬೋದು. ಪ್ರತಾಪ್ ಸಿಂಹ ಇಲ್ಲಿಗೆ ಹೊರಗಿನವನಾಗ್ಬಿಡ್ತಾನ. ಏನು ಮಾತಾಡ್ತಿದ್ದೀರಿ? ಇಲ್ಲೇ ಇದ್ದಂಥ ಸಿದ್ದರಾಮಯ್ಯನವರು ಬದಾಮಿಗೆ ಹೋಗಿದ್ರು, ಹಾವೇರಿಗೂ ಹೋಗಿದ್ರು, ಹಿಂದೆ ಲೋಕಸಭಾ ಎಲೆಕ್ಷನಲ್ಲಿ ನಿಂತ್ಕೊಂಡಿದ್ರು. ಕೊಪ್ಪಳದಲ್ಲಿ ಎಲೆಕ್ಷನಿಗೆ ನಿಂತ್ಕೊಂಡಿದ್ರು. ಹೀಗೆ ಇಲ್ಲಿಯವರು ಅಲ್ಲಿಗೂ ಹೋಗಿ ನಿಂತ್ಕೊಂಡಿದ್ದಾರೆ. ನನ್ನನ್ನು ಹೊರಗಿನವನು ಅಂತೇಳಿ ಹೇಳ್ತಿರಲ್ಲ. ನಿಮ್ಮ ಪಾರ್ಟಿಯವ್ರಿಗೆ ಕೇಳಿ, ನಿಮ್ಮ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರು ಅವರು ಸಂವಿಧಾನದ ಮುಖಾಂತರವಾಗಿ ಭಾರತದ ಯಾವುದೇ ಭಾಗದಲ್ಲಿ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಭಾರತದ ಪ್ರಜೆ ಆಗಿದ್ದರೆ ಸಾಕು ಅಂತೇಳಿ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಕೂಡ ವಾರಾಣಸಿಗೆ ಉತ್ತರ ಪ್ರದೇಶಕ್ಕೆ ಹೋಗಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು 4 ರಾಜ್ಯದಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ರು. ಬಹಳ ರಾಜಕೀಯ ಹಿನ್ನೆಲೆ ಇದೆ. ಮಂಗಳೂರಿನಲ್ಲಿ ಹುಟ್ಟಿದಂಥ ಜಾರ್ಜು ಬಿಹಾರದಲ್ಲಿ ಹೋಗಿ ಎಲೆಕ್ಷನ್ ಗೆದ್ದಿದ್ದಾರೆ. ಏನು ಹರೀಶಣ್ಣ ಮಾತಾಡ್ತಿದೀಯಾ? ಏನು ಅನ್ಪಡ್ಡ? ಹೊರಗಿನವರು ಅಂತೀಯಲ್ಲ. ನಿಮ್ಮ ಮನೆ ಬಾಗ್ಲದ ವಿಚಾರಕ್ಕೆ ಬಂದರೆ ಶಂಕರಲಿಂಗೇಗೌಡರು ಎಲ್ಲಿಯವರು? ಮಂಡ್ಯದವರು 4 ಸಾರಿ ಸತತವಾಗಿ ಗೆಲ್ಲಿಸಿದ್ದಾರೆ. ಸ್ಥಳೀಯರನ್ನ ಗೆಲ್ಲಿಸ್ತಿಲ್ಲ. ಮಂಡ್ಯದ ಶಂಕರಲಿಂಗೇಗೌಡರನ್ನ 4 ಸಾರಿ ಗೆಲ್ಲಿಸಿದ್ದಾರೆ. ವಾಸಣ್ಣನ ಗೆಲ್ಲಿಸಿದ್ದಾರೆ, ಅವರು ಮಂಡ್ಯದವರೇ. ರಾಮದಾಸು ಮಳವಳ್ಳಿಯವರು, ಇಲ್ಲೇ ಶ್ರೀವತ್ಸ ಅವರು ನಿಮ್ಮ ಜೊತೆ ಕೊಲೀಗಿದಾರಲ್ಲ, ಅವರು ಕೂಡ ತಲಕಾಡವರು. ಎಷ್ಟು ನಿಮಗೆ ಉದಾಹರಣೆ ಬೇಕು? ಮೈಸೂರವ್ರಿಗೆ ಎಲ್ಲರನ್ನೂ ತಮ್ಮವರು, ಒಳ್ಳೆ ಕೆಲಸ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಪರಿಜ್ಞಾನ ಇದೆ. ಅವರು ಆ ಥರ ಸಹೃದಯತೆ ಇದೆ. ಅಂದರೆ ನಿನಗೆ ಏನಣ್ಣ, ನೀನು ಹೊರಗಿನವರು ಸಕಲೇಶ್ಪುರದವ್ರು ಅಂತ ತಿಳ್ಕೊಳ್ತೀಯ, ಹಾಸನವ್ರು ಅಂತ ಹೇಳ್ತೀಯಲ್ಲ. ಇವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರುವಂಥ ಕುಮಾರಣ್ಣನೂ ಹಾಸನವರೇ, ಮಂಡ್ಯದಿಂದ ಕಳಿಸ್ಕೊಟ್ಟಿದ್ದಾರೆ. ಈ ರಾಜ್ಯವನ್ನು ಆಳಿದಂಥ, ದೇಶವನ್ನು ಆಳಿದಂಥ ಏಕೈಕ ಕನ್ನಡಿಗ HD ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ರಾಮನಗರದಿಂದ ಗೆದ್ದೋದಂಥವ್ರು. ಎಷ್ಟು ನಿನಗೆ ಉದಾಹರಣೆ ಕೊಡಲಿ? ಹೊರಗಿನವರು ಅಂತ 12 ವರ್ಷ ಕಳೆದಾದ್ಮೇಲೂ ಕೂಡ ನಿಮ್ಮಂಥವ್ರು ಹೇಳ್ತಾ ಇದ್ದೀರಿ. ಅರೆ ನೀವು ಒಂದು ಕೆಲಸ ಮಾಡು, ನೀವೇ ಓಟ್ ಹಾಕೋಬೇಕು ಅಂತಂದರೆ ನೀನು ನೆಕ್ಸ್ಟ್ ಕಾರ್ಪೊರೇಟ್ರ್ ಅಷ್ಟೇ ಆಗೋಕ್ಕಾಗೋದು. ಅದು ಬಿಟ್ಟರೆ ನಿನ್ನ ಕೆಲೆಲ್ಲೂ ಹಾಕೋಕ್ಕಾಗಲ್ಲ. ನಿನಗೆಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸಹೃದಯತೆ ರಾಜಕಾರಣ ಮಾಡಬೇಕು. ರಾಜಕೀಯ ಜೀವನದಲ್ಲಿ ನಿಮ್ಮನ್ನು ಅಣ್ಣ ಅಂತ ಕರಿತೀನಿ. ನಾನಿಲ್ಲಿ ಯಾರ ಮೇಲೂ ದ್ವೇಷ ಮಾಡ್ಲಿಕ್ಕೆ ಬಂದಿರೋನಲ್ಲ.